ತೋರಿಸುವ ಮೂಲಕ ಉದ್ಘಾಟನೆ. ಸೈಕಲ್ ಜಾಥಾ ಮೇಡಮ್, ಸೈಕಲ್ ಜಾಥಾ ಹೋಗ್ತದೆ. ಇಲಾಖೆ ಬ್ಯಾನರ್. ಧನ್ಯವಾದಗಳು ಮೇಡಮ್. ಕಾರ್ಯಕರ್ತರು ವಿಶ್ವ ಪರಿಸರ ದಿನಾಚರಣೆ ಮುಂದಿನ ಅಂದ್ರೆ ಹಿಂದಿನ ದಿನವಾದ ಈ ದಿನ ಕೂಡ ತಮಗೆ ಪರಿಸರ ದಿನಾಚರಣೆಯ ಸಂಬಂಧ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಮತ್ತೆ ಈ ಒಂದು ಧ್ಯೇಯ ವಾಕ್ಯ ಏನಿದೆ ಅಂದ್ರೆ ಪ್ರಕೃತಿಯಿಂದ ಪ್ರೇರಿತಗೊಂಡ ಉತ್ತಮ ಹವಾಮಾನಕ್ಕಾಗಿ ಹಾಗೂ ನಮ್ಮ ಭವಿಷ್ಯಕ್ಕಾಗಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಈ ದಿನ ಒಂದು ಜಾಥಾವನ್ನ ಆರಂಭಿಸ್ತಾ ಇದ್ದೇವೆ. ಮತ್ತೆ ನಮಗೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಂದು ಡೈರೆಕ್ಷನ್ ಇದೆ. ಏನು ಅಂತಂದ್ರೆ ಈ ಒಂದು ದಿನದಿಂದ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಿನವರೆಗೆ ನಾವು ಒಂದು ಹಸಿರನ್ನ ಹೆಚ್ಚು ರೀತಿಯಲ್ಲಿ ಒಂದು ಸಮೃದ್ಧಿಗೊಳಿಸಲಿಕ್ಕೆ ಅಂತ ಹೇಳಿ ಸಾಕಷ್ಟು ಒಂದು ಪ್ಲಾಂಟೇಶನ್ ಪ್ರೋಗ್ರಾಮ್ ನ ಹಮ್ಮಿಕೊಳ್ಬೇಕು. ಮತ್ತೆ ಇದು ಎಲ್ಲರ ಸಹಕಾರದಿಂದ ಅಂದ್ರೆ ಇದು ಒಂದೇ ಟೀಮ್ ವರ್ಕ್, ತಂಡದ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ ಅಂದ್ರೆ ತಂಡದಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಈ ನಿಟ್ಟಿನಲ್ಲಿ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲರೂ ಇವಾಗ ನಂದು ಪರಿಸರ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರದ್ದಷ್ಟೇ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದಲ್ಲ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಷ್ಟೇ ಕರ್ತವ್ಯ ಅಲ್ಲ, ಎಲ್ಲರೂ ಕೂಡ. ಯಾಕಂದ್ರೆ ನಾವು ಉಸಿರಾಡ್ತಾ ಇರೋದು ಎಲ್ಲರೂ ಕೂಡ ಆಮ್ಲಜನಕ ಅಂದ್ರೆ ಶುದ್ಧ ಗಾಳಿ ನಮಗೆ ಸಿಗ್ಬೇಕಂತಂದ್ರೆ ಹಸಿರನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಉಳಿಸಬೇಕು ಮತ್ತೆ ಬೆಳೆಸಬೇಕು. ನಾವು ನೆಕ್ಸ್ಟ್ ಜನರೇಷನ್ಗೆ ಏನೋ ಒಂದು ಅಸೆಟ್ ಅನ್ನ ಮಾಡಿರ್ತೀವ ಇಲ್ವಾ, ಅದು ಬೇಡ. ಆದ್ರೆ ನಾವು ಉಳಿಸಿ ಹೋಗ್ಬೇಕಾಗಿರೋದು ಒಂದು ಪ್ರಕೃತಿಯನ್ನ, ಸ್ವಚ್ಛವಾದ ಒಂದು ಪ್ರಕೃತಿಯನ್ನ, ಪರಿಸರವನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಬೇಕು. ಯಾಕಂತಂದ್ರೆ ತಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರಗಳು, ಒಂದು ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಎಷ್ಟು ಜೀವನ ಆವರಿಸಿಕೊಂಡಿದೆ ಅಂತ ಅನ್ನೋದು, ಇದರ ಒಂದು ಬಳಕೆಯನ್ನು ನಾವು ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಂದು ಉತ್ತಮ ಪರಿಸರವನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಇವತ್ತು ಅದರ ಜೊತೆಗೆ ಯುವ ಜನಾಂಗ ಮತ್ತು ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದೆ. ಎಲ್ಲರ ಒಂದು ಸಹಕಾರದಿಂದ ನಾವು ಸಾರ್ವಜನಿಕರಿಗೆ ಅರಿವನ್ನ ಕೊಡುವ ಮೂಲಕ ನಮ್ಮ ಪರಿಸರವನ್ನ ಉಳಿಸೋಣ ಮತ್ತೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಅದನ್ನ ಕಾಪಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಸದಸ್ಯ ಮತ್ತು ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದಾರೆ. ನಮ್ಮ ಜಾಥಾ ಜೊತೆ ಕಾರು ಡ್ರೈವಿಂಗ್ ಮಾಡುವಾಗ ಮೇಡಮ್ ನಿಧಾನವಾಗಿ ತೆರಳೋಣ. ಎಲ್ಲರಿಗೂ ಜನರು ಹೆಚ್ಚು ಅರಿವು ಮೂಡಿಸೋಕೆ ಎಲ್ಲರ ಕಾಲ್ನಡಿಗೆ ಜೊತೆಗೆ ನಾವು ಕಾರ್ ಜೊತೆ ನಾವು ನಿಧಾನವಾಗಿ ಸಾಗೋಣ. ಅವರು ಕೂಡ ನಮ್ಮ ಮೇಡಮ್ ನಮ್ಮ ಜೊತೆ ಅವರ ಜೊತೆ ನಮ್ಮ ಲೀಡರ್ಶಿಪ್ ಮಾಡ್ಕೊಂಡು ಬರ್ತಾ ಅವ್ರ ಜೊತೆ ನಿಧಾನಕ್ಕೆ ನಾವೆಲ್ಲ ತೆರಳೋಣ. ಸ್ಟಾಪ್ ಮಾಡಿ ಬನ್ನಿ ಕಳಿಸ್ರಿ. ಈ ತರ ಈಗ ಸೈಕಲ್ ಜಾಥಾ ಜಾಗ ನೋಡಿ ಮೇಡಮ್. ಈಗ ಬೈಕ್ ಸರ್, ಬೈಕ್ ನಿಮ್ಗಡೆ ಅಕಲಾಶ್ ಬನ್ನಿ ಸರ್. ಬೈಕ್ ರೈಲಿರೋ
ಎಲ್ಲ ಪಕಡ್ರಿ, ಎಲ್ಲ ಪಕಡ್ರಿ ಪ್ಲೀಸ್ ಎಲ್ಲರೂ. ಬನ್ನಿ ಎಲ್ಲ ಕಳಿಸಿ ಸರ್, ಎಲ್ಲ ನೀವೇ ಕಳಿಸಿ ಸರ್. ತಲೆ ಬಂತ ಬರೋಣ. ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಒಂದು ಸೈಕಲ್ ಜಾಥಾ ಇದೆ, ಇನ್ನೊಂದು ಪರಿಸರ ಪ್ರೇಮಿ ವಾಹನಗಳನ್ನ ಬಳಸುವ ಜಾಥಾ ಇದೆ, ನಡಿಗೆಯ ಜಾಥಾ ಇದೆ. ಹೀಗೆ ಇದೊಂದು ರೀತಿ ಎಲ್ಲ ಮಿಕ್ಸ್ಡ್, ಎಲ್ಲ ಸಮ್ಮಿಲನಗೊಂಡು ಎಲ್ಲಾ ರೀತಿಯಾಗಿ ನಾವು ಪ್ರಯತ್ನ ಮಾಡಬಹುದು ನಮ್ಮ ಪರಿಸರವನ್ನ ಉಳಿಸ್ಲಿಕ್ಕೆ, ವಾಯು ಮಾಲಿನ್ಯವನ್ನ ತಡಿಲಿಕ್ಕೆ ಮತ್ತು ಹಸಿರನ್ನ ಉಳಿಸಿ ಬೆಳೆಸಲಿಕ್ಕೆ. ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಹಾಜರಿದ್ದೀರಾ, ನಿಮಗಾಗಿ ಒಂದು ದೊಡ್ಡ ಚಪ್ಪಾಳೆ. ಮೊದಲನೇದಾಗಿ ಧನ್ಯವಾದಗಳು, ತಾವೆಲ್ಲ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದೀರಾ. ಈಗ ನಮ್ಮ ನಡೆಗೆ ಯಾವ ಕಡೆಗೆ? ಉತ್ತಮ ಪರಿಸರದ ಕಡೆಗೆ ಅಲ್ವಾ? ಪರಿಸರವನ್ನ ಸಂರಕ್ಷಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಶ್ರೀಮತಿ KS ಲತಾ ಕುಮಾರಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಡಬೇಕು. ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರೀಮತಿ ದಾಕ್ಷಾಯಿಣಿ GK ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಅವರಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಡಬೇಕಂತ ಕೇಳ್ಕೊಳ್ತೀನಿ. ಮತ್ತೆ ಹಾಗೆ ಜಗದೀಶ್ ಗಂಗಣ್ಣನವರ್ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರಿಗೂ ಸಹ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ